ಹಾಯ್, ಸಂಕ್ರಾಂತಿ ಕೂಡ ಮುಗೀತು. ಈಗ ಬಾಡೂಟ ತಿನ್ನಬೇಕಲ್ವಾ? ಹಾಗಾಗಿ ಇವತ್ತು ನಾನು ಗಟ್ಟಿ ಕೋಳಿನ ತರಿಸ್ಕೊಂಡಿದ್ದೀನಿ. ಸಾಂಬಾರು ಮಾಡೋಣ ಅಂತ ಗಟ್ಟಿ ಕೋಳಿ ಸಾಂಬಾರು, ಶಾವಿಗೆ, ಅದ್ರ ಜೊತೆ ಕಾಯಲ್ಲಿ ಆಹಾ ಏನು ಸಖತ್ತಾಗಿರುತ್ತೆ ಗೊತ್ತಾ. ನೆನೆಸ್ಕೊತಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಈ ಶಾವಿಗೆ, ಚಿಕನ್ ಸಾರು ಕಾಯಲ್ಲಿ ನೋಡ್ತಿದ್ರೆ ಅಯ್ಯೋ ಎಷ್ಟೊತ್ತಿಗೆ ತಿಂತೀನಪ್ಪ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತೋರಿಸ್ಕೊಡ್ತೀನಿ ಹೇಗೆ ಅಂತ ಮಾಡಿಕೊಂಡು ತಿಂದ್ಕೊಂಡು ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಲೇಬೇಕು. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಇವತ್ತು ನಿಮಗೆ ಯಾವಾಗಲೂ ಒಂದೇ ಥರ ಚಿಕನ್ ಸಾಂಬಾರನ್ನ ತಿಂದು ಬೋರ್ ಆಗಿದ್ರೆ ಇವತ್ತು ನಾನು ಡಿಫ್ರೆಂಟಾಗಿ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಫಾರಮ್ ಕೋಳಿ ತೊಗೊಂಡಿದ್ದೀನಿ, ಅಂದರೆ ಮೊಟ್ಟೆ ಕೋಳಿ ಅಂತಾರಲ್ಲ, ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. ಆ ಮೊಟ್ಟೆ ಕೋಳಿಯಿಂದ ಡಿಫ್ರೆಂಟಾಗಿ ಯಾವ ರೀತಿ ಚಿಕನ್ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 3 kg ಚಿಕನ್ನ ತೊಗೊಂಡಿದ್ದೀನಿ, ಅಂದರೆ ಮೊಟ್ಟೆ ಕೋಳಿ ಫಾರಮ್ ಕೋಳಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಅರಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಅರಶಿನ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದ್ರದ್ದು ಸ್ಮೆಲ್ಲು ಬರೋದಿಲ್ಲ, ಅಂತ ಹಸಿ ಸ್ಮೆಲ್ಲು ಬರುತ್ತಲ್ಲ, ಆ ಸ್ಮೆಲ್ ಬರೋದಿಲ್ಲ. ಆ ಸ್ಮೆಲ್ ಹೋಗೋದಕ್ಕೋಸ್ಕರ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಸಾಂಬಾರು ಮಾಡೋಕ್ಕೆ, ಕೋಳಿ ಸಾಂಬಾರು ಮಾಡೋಕ್ಕೆ ಏನೇನು ಮಸಾಲೆಗಳು ಬೇಕು ಅಂತ ನಾನಿಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಮೀಡಿಯಮ್ ಗಾತ್ರದ ಒಂದು 4 ಈರುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, 1 ಸ್ಪೂನ್ ಗಸಗಸೆ, 1 ಇಂಚಷ್ಟು ಚಕ್ಕೆ, ಒಂದು 5 ಲವಂಗ, 1 ಏಲಕ್ಕಿ, 1 ಸ್ಪೂನಷ್ಟು ಕಡಲೆ, ಒಂದು 4 ರಿಂದ 5 ಗೋಡಂಬಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ನಂತರ ಒಂದು 4 ಹಸಿಮೆಣಸಿನ್ಕಾಯಿ, ಆಮೇಲೆ 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತು ಖಾರಕ್ಕೆ ತಕ್ಕಂತೆ ಅಚ್ಕಾರದ ಮಟನ್ ಸಾಂಬಾರು ಪುಡಿ ಮತ್ತು ಅಚ್ಕಾರದ ಪುಡಿ. ಈ ಪ್ಲೇಟಲ್ಲಿ ಜೋಡಿಸ್ಕೊಂಡಂಥ ಐಟಮ್ಸ್ಗಳೆಲ್ಲ ಚಿಕನ್ನ ಒಗ್ಗರಣೆ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಅದ್ರ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪು, ಮತ್ತು 1-2 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಚಿಕನ್ನ ತೊಳೆಯೋಣ ಇಟ್ಕೊಂಡಿದ್ದೀನಿ. ಇಲ್ಲಿ ಮೊಟ್ಟೆ ಎಲ್ಲ ಇದೆ. ಇದನ್ನು ಕೂಡ ಅರಿಶಿನ ಮತ್ತು ಉಪ್ಪಿನ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಹೊಲಸು ವಾಸನೆ ಬರುತ್ತಲ್ಲ, ಆ ವಾಸನೆ ಹೋಗೋದಕ್ಕೋಸ್ಕರ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಹೀಗೆ ಚೆನ್ನಾಗಿ ಚಿಕನ್ನ ತೊಳ್ಕೊಬೇಕು, ಅದ್ರ ಹೊಲಸು ವಾಸನೆ ಹೋಗಬೇಕಲ್ಲ, ಹಾಗಾಗಿ ಚೆನ್ನಾಗಿ ಚಿಕನ್ನ ತೊಳ್ಕೊಬೇಕು. ಈಗ ಅರಿಶಿನದ ಪುಡಿ, ಉಪ್ಪು ಹಾಕಿ ತೊಳ್ಕೊಳ್ಳೋದ್ರಿಂದ ಹೊಲಸು ವಾಸನೆ ಎಲ್ಲ ಹೋಗುತ್ತೆ. ಚಿಕನ್ ಕೂಡ ತೊಳ್ಕೊಂಡಾಗಿದೆ. ಈ ರೀತಿ ನಾನು ಮಾಡ್ತೀನಲ್ಲ, ಆ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಗೊತ್ತಾ ಸಾಂಬಾರು. ನಾಟಿ ಕೋಳಿ ತಿಂತಿದ್ದವರು ಕೂಡ ಆ ನಾಟಿ ಕೋಳಿ ತಿನ್ನೋದು ಬಿಟ್ಟು ಈ ಮೊಟ್ಟೆ ಕೋಳಿ ಸಾಂಬಾರನ್ನ ತಿನ್ನೋಕ್ಕೆ ಶುರು ಮಾಡ್ತೀರ. ಅಷ್ಟು ರುಚಿ ಸೂಪರಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಎಲ್ಲ ಮಸಾಲೆ ಎಲ್ಲ ತೋರಿಸಾಗಿದೆ, ಎಲ್ಲ ರೆಡಿಯಾಗಿದೆ. ಅಡುಗೆ ಶುರು ಮಾಡೋಣ. ಈಗ ಅಡುಗೆ ಶುರು ಮಾಡ್ತಾಯಿದ್ದೀನಿ. ನಾನು ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಇಲ್ಲಿ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ 1 ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಿಸಿ ಆಗಬೇಕು. ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿಗೆ ಚಿಕ್ಕದಾಗಿ ಎತ್ಕೋಬೇಕು. ಈ ರೀತಿ ಕಾದಿರೋ ಎಣ್ಣೆಗೆ ಹಸಿಮೆಣ್ಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ
ಈಗ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಸೇರಿಸ್ಕೊಂಡು ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಚೆನ್ನಾಗಿ ಸ್ಮೂತ್ ಆಗಬೇಕು, ಫ್ರೈ ಆಗಿ ಚೆನ್ನಾಗಿ ಸ್ಮೂತ್ ಆಗಬೇಕು. ನಂತರ ನಾನಿಲ್ಲಿ ತೊಗೊಂಡಂಥ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ತೊಗೊಂಡ್ರೆ ಸಾಕು, ಸೊಪ್ಪನ್ನ ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ಇಷ್ಟಿಷ್ಟೇ ತೊಗೊಂಡ್ರೆ ಸಾಕು. ಪುದೀನ, ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ತೊಳೆದಿಟ್ಕೊಂಡಂಥ ಚಿಕನ್ ಹಾಕೋತಾ ಇದ್ದೀನಿ. ನೋಡಿ, ಚಿಕನ್ನಲ್ಲಿ ಒಳಸು ಸ್ಮೆಲ್ ಬರೋಲ್ಲ. ಈ ರೀತಿ ತೊಳ್ಕೊಳ್ಳೋದ್ರಿಂದ ಎಷ್ಟು ಫ್ರೆಶ್ ಆಗಿದೆ ನೋಡಿ, ಚಿಕನ್ ಎಲ್ಲ ತುಂಬ ಫ್ರೆಶ್ ಆಗಿದೆ. ಈ ರೀತಿ ತೊಳೆದಿಟ್ಕೋಬೇಕು. ಈಗ ಚಿಕನ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 3 kg ಚಿಕನ್ನ ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಚಿಕನ್ಗೆ ಖಾರ ಇಡಲಿ ಅಂತ 1 ಸ್ಪೂನಷ್ಟು ಇಲ್ಲಿ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಥರ ಚಿಕನ್ ತಿಂದು ನಿಮಗೂ ಕೂಡ ಬೋರ್ ಆಗಿರುತ್ತಲ್ವ, ಈ ರೀತಿ ಫ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಾಗುತ್ತೆ. ಈಗ ಪಕ್ಕದಲ್ಲಿ ಚಿಕನ್ಗೆ ಮಸಾಲೆನ ಹುರ್ಕೊಳ್ಳೋಣ. ಚಿಕನ್ಗೀಗ 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಪಕ್ಕದಲ್ಲಿ ಮಸಾಲೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣಲ್ವಾ. ಈಗ ಮಸಾಲೆ ಹುರಿಯೋಕ್ಕೂ ಕೂಡ ನಾನು 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿ ತುಪ್ಪನ ಹಾಕ್ಕೊಳ್ಳೇಬೇಕು, ಚೆನ್ನಾಗಿರುತ್ತೆ. ಅದ್ರ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹಸಿಮೆಣಸಿಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಇದೆಲ್ಲ ಸ್ಮೂತ್ ಆಗೋ ರೀತಿಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ನಾನು ಚಿಕನ್ನ ವಿಷಲ್ ಹೊಡ್ಸ್ಕೊಳ್ಳೋಕ್ಕೆ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. 2 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಹಾಕೋದು 2 ಲೋಟ ಸಾಕಾಗುತ್ತೆ. ಮುಚ್ಚಳ ಮುಚ್ಚಲಿ 1 ವಿಷಲ್ನ ತೊಗೋಬೇಕಾಗುತ್ತೆ. ನಂತರ ಇಲ್ಲಿ ಈರುಳ್ಳಿ ಕೂಡ ಫ್ರೈ ಆಗ್ತಾ ಇದೆ ನೋಡಿ. ಈ ರೀತಿ ಚೆನ್ನಾಗಿ ಈರುಳ್ಳಿನ ಹುರ್ಕೋಬೇಕು. ನಂತರ ಇಲ್ಲಿ ಶುಂಠಿಯನ್ನು ಸೇರಿಸ್ಕೊತಾ ಇದ್ದೀನಿ.
ಶುಂಠಿ, ಬೆಳ್ಳುಳ್ಳಿ, ಅದ್ರ ಜೊತೆ ಕಾಳು ಮೆಣಸು ಇಷ್ಟನ್ನು ಸೇರಿಸ್ಕೊಂಡು ಹೀಗೆ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಫ್ರೈ ಆಗಾಗಿದೆ. ನಂತರ ನಾನಿಲ್ಲಿ ಕಡಲೆ, ಗೋಡಂಬಿ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನಿಗೆ ಚೆನ್ನಾಗಿ ಹುರ್ಕೋಬೇಕು. ಈಗೆಲ್ಲ ಹುರ್ಕೊಂಡಾಗಿದೆ. ನಂತರ ನಾನಿಲ್ಲಿ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ಮೂತಾಗಿ ಫ್ರೈ ಆಗಬೇಕು. ಎಲ್ಲ ಚೆನ್ನಾಗಿ ಇದು ಟೊಮೆಟೊದು ಹಸಿ ಸ್ಮೆಲ್ ಹೋಗಬೇಕು. ಆ ರೀತಿ ಚೆನ್ನಾಗಿ ಸ್ಮೂತಾಗಿ ಹುರ್ಕೋಬೇಕು. ಸ್ಮೂತ್ ಆಗಬೇಕು ಟೊಮೆಟೊದಿಂದ. ಚಿಕನ್ ಕೂಡ ವಿಷಲ್ ಬಂತು, ಫ್ರೈ ಆಗಿದೆ. ಈಗ ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ಮಟನ್ ಸಾಂಬಾರು ಪುಡಿ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡು ಆದಮೇಲೆ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ತೆಂಗಿನಕಾಯಿ ತುರಿ ಕಡಿಮೆನೇ ತಗೊಂಡಿದ್ದೀನಿ, ಯಾಕೆಂದರೆ ಗೋಡಂಬಿ ಮತ್ತು ಕಡಲೆನ ಸೇರಿಸ್ಕೊಳ್ಳೋದ್ರಿಂದ ಮತ್ತು ಗಸಗಸೆ ಎಲ್ಲ ಹಾಕೊಳ್ಳೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ. ಹಾಗಾಗಿ ತೆಂಗಿನಕಾಯಿನ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ತಣ್ಣಗಾಗಿ ಇಡಬೇಕು. ಇದ್ರ ಜೊತೆ ಕೊನೆಗೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಡ್ತಾ ಇದ್ದೀನಿ. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ತಣ್ಣಗಾಗಿ ಬಿಡಬೇಕು. ನಾನು ಚಿಕನ್ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಇವತ್ತು ಶಾವಿಗೆನ ಮಾಡ್ಕೊತಾ ಇದ್ದೀನಿ. ಈ ಚಂಬಲ್ಲಿ 2 ಚಮಚಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಮಾಡ್ತಿರೋ ಮೆಷರ್ಮೆಂಟ್ನ ನೋಡ್ಕೊಳ್ಳಿ. ನೀವು ಕೂಡ ನಾನು ಮಾಡಿರೋ ಥರನೇ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಶಾವಿಗೆ ಬರುತ್ತೆ. ಇಲ್ಲಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಕೂಡ ತಣ್ಣಗಾಗಿದೆ. ತಣ್ಣಗಾಗಿರೋ ಮಸಾಲೆನ ಜಾರಿಗೆ ಸೇರಿಸ್ಕೋಬೇಕು. ಈಗ ಜಾರಿಗೆ ನೀರನ್ನು ಸೇರಿಸ್ಕೋಬೇಕು. ಮುಚ್ಚಳ ಮುಚ್ಚಿ ನೈಸಾಗಿ ರುಬ್ಕೋಬೇಕು. ಚಿಕನ್ ಕೂಡ ತಣ್ಣಗಾಗಿದೆ. ವಿಷಲ್ ನೋಡಿ, ವಿಷಲ್ ಹೋಗಿ ತಣ್ಣಗಾಗಿದೆ ಕುಕ್ಕರ್ ಕೂಡ. ಈರುಳ್ಳಿ ಖಾರದಲ್ಲಿ ಗಮ್ ಅಂತ ಇದೆ. ಚೆನ್ನಾಗಿ ಬನಿ ಕೂಡ ಬಿಡ್ಕೊಂಡಿದ್ದೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬನಿ ಬಿಡುತ್ತೆ. ಬನಿ ಬಿಟ್ಟರೆ ಟೇಸ್ಟು, ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಒಂದೇ ವಿಷಲ್ಗೆ ಗಟ್ಟಿ ಕೋಳಿ ಬೇಯಲ್ಲ. ಹಾಗಾಗಿ ಇನ್ನೂ 2 ವಿಷಲ್ ತೊಗೋಬೇಕಾಗುತ್ತೆ ನಾವು. ನಂತರ ಇಲ್ಲಿ ಮಸಾಲೆನ ಇಷ್ಟು ನೈಸಾಗಿ ರುಬ್ಕೋಬೇಕು. ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ರುಬ್ಬಿದ ಜಾರಿಗೆ ನೀರನ್ನ ಹಾಕೊಂಡು ಆ ನೀರನ್ನ ಕುಕ್ಕರ್ಗೆ ಸೇರಿಸ್ಕೋಬೇಕು. ಹೀಗೆ ಸಾಂಬಾರು ನೋಡಿ ಹೀಗೆ ತೆಳುವಾಗಿ ಬರಬೇಕು. ಇನ್ನೂ ಸ್ವಲ್ಪ ನೀರು ಬೇಕು, ಸೇರಿಸ್ಕೊತಾ ಇದ್ದೀನಿ. ಈ ಹದವಾಗಿ ಸಾಂಬಾರು ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಆಗಲೇ ಚಿಕನ್ ವಿಷಲ್ ಹೊಡಿಸ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಒಂದು ಕುದಿ ಬರೋವರೆಗೂ ಹಾಗೆ ಮುಚ್ಚಿಟ್ಕೊಳ್ಳೋಣ. ಶಾವಿಗೆಗೆ ಇಟ್ಟಿದ್ವಲ್ಲ ನೀರು ಕೂಡ ಕುದೀತಾ ಇದೆ ನೋಡಿ, ಉಪ್ಪು ಬರ್ತಾ ಇದೆ. ಈಗ ಅಲ್ಲಿ ಈ ಚಂಬ ಅಳತೆಲೆ 2 ಚಮಚದಷ್ಟು ನೀರನ್ನು ಹಾಕಿದೆ. ಈಗ ಆ ಚಂಬಲ್ಲಿ 1 ಚಮಚಷ್ಟು ಹಸಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ.
ಹಸಿಟ್ಟು ಹಾಕಿ ಇದಕ್ಕೆ ಕೋಲನ್ನ ಊರಬಾರ್ದು. ಈಗಲೇ ಕೋಲು ಊರೋದ್ರಿಂದ ಗಂಟು ಬರುತ್ತೆ, ಹಾಗಾಗಿ ಹಾಗೇ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಬಿಟ್ಕೋಬೇಕು, ಹೀಗೇ ಬೇಯ್ಕೋಬೇಕು. ಅದು ಈಗಲೇ ಕೋಲು ಹಾಕೋದಕ್ಕೆ ಹೋಗಬೇಡಿ. ಕೋಲು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟು ಗಂಟು ಬೀಳುತ್ತೆ, ಹಾಗಾಗಿ ಈ ರೀತಿ ಹೀಗೇ ಬೇಯಿಸ್ಕೋಬೇಕಾಗುತ್ತೆ. ಒಂದು ಕುದಿ ಬಂದಿದೆ ಸಾಂಬಾರು. ಈಗ ಹೇಗಿದೆ ಟೇಸ್ಟ್ ಅಂತ ನೋಡ್ತೀನಿ. ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನಾನೀಗ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ 2 ವಿಷಿಲ್ನ ಬರ್ಸ್ಕೋಬೇಕಾಗುತ್ತೆ. ಚಿಕನ್ನು ವಿಷಿಲ್ ಬರೋಷ್ಟರಲ್ಲಿ ಇಲ್ಲಿ ಕಾಯಿನ ತುರ್ಕೊಳ್ತಾ ಇದ್ದೀನಿ. ಇದು ಕಾಯಲ್ಲಿ ಮಾಡ್ಕೊಳ್ಳೋಕ್ಕೆ ಕಾಯಿನ ತುರ್ಕೊಳ್ತಾ ಇದ್ದೀನಿ. ಕಾಯಿನ ಒಳ್ಕಲ್ಲಲ್ಲಿ ರುಬ್ಕೊಳ್ಳೋದ್ರಿಂದ ಕಾಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಈಗ ಚಳಿಗಾಲ ಇರೋದ್ರಿಂದ ಬೆಣ್ಣೆ ಥರ ತೇಲುತ್ತೆ. ಇಲ್ಲಿ ನಮ್ಮ ಮನೇಲಿ ಒಳ್ಕಲ್ಲಿಲ್ಲ, ಹಾಗಾಗಿ ಜಾರಲ್ಲಿ ರುಬ್ಕೋತಾ ಇದ್ದೀನಿ. ಇಲ್ಲಿ ನಾನು ಕಾಯಲ್ಲಿ ಮಾಡೋಕ್ಕೆ ಬೆಲ್ಲನ ಕರಗಕ್ಕೆ ಇಟ್ಕೊತಾ ಇದ್ದೀನಿ. ಇಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕ್ತಾ ಇದ್ದೀನಿ. ಪಾನ್ಕು ಥರ ಮಾಡ್ಕೋಬಾರ್ದು, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಈಗ ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೋತೀನಿ. ಈಗ ಬೆಲ್ಲನ ಕರಗೋ ರೀತಿಲಿ ಕಾಯಿಸ್ಕೊಳ್ಳೋಣ. ಬೆಲ್ಲ ಜಸ್ಟ್ ಕರಗಬೇಕಷ್ಟೇ, ಪಾಕ ಬರಬಾರ್ದು, ಕರಗಿಸ್ಕೊಂಡ್ರೆ ಸಾಕು. ತುರಿದಿಟ್ಕೊಂಡಿದ್ದೆನಲ್ಲ ತೆಂಗಿನಕಾಯಿ ತುರಿ ಜೊತೆ ಇಲ್ಲಿ 2 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ ಸೇರಿಸ್ಕೊಂಡು ರುಬ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ತೆಂಗಿನಕಾಯಿ, ಏಲಕ್ಕಿ ಮತ್ತು ಬೆಲ್ಲನೂ ಸೇರಿಸಿ ರುಬ್ಕೊಂಡು ಮಾಡ್ತಾರೆ. ನಾನು ಆ ರೀತಿ ಮಾಡಲ್ಲ, ಯಾಕಂದರೆ ಆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಏನಾದರೂ ಸಿಗುತ್ತೆ ಅನ್ನೋದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೊಂಡು ಅದರಿಂದ ಕಾಯೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ತೆಂಗಿನಕಾಯಿನ ರುಬ್ಕೋತೀನಿ. ಕುಕ್ಕರ್ ಕೂಡ 1 ವಿಷಿಲ್ ಬಂದಾಯಿತು. ಈಗ ಜಾರ್ಗೆ ಕಾಯಿನ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿನ ಜಾರ್ಗೆ ಸೇರಿಸ್ಕೋಬೇಕು. ಸ್ವಲ್ಪನೇ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೈಸಾಗಿ ರುಬ್ಕೋಬೇಕು. ಮುಚ್ಚಳ ಮುಚ್ಚಿ ನೈಸಾಗಿ ರುಬ್ಕೋತೀನಿ. ನೋಡಿ ಬೆಲ್ಲ ಕೂಡ ಕರಗಿದೆ, ಜಸ್ಟಿಗೆ ಕರಗಿಸ್ಕೊಂಡ್ರೆ ಸಾಕು. ನೋಡಿ ಕರಗಿದೆ, ಹೀಗೆ ಕರಗಿಸ್ಕೊಂಡ್ರೆ ಸಾಕು, ಪಾಕ ತಕ್ಕೊಳಕ್ಕೆ ಹೋಗಬಾರ್ದು. ಈಗ ಆಫ್ ಮಾಡ್ಕೊಳ್ತೀನಿ, ನಾನು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕೂ ಕೂಡ ಇಟ್ಕೊಂಡಾಯಿತು. ಕಾಯಿನೂ ಕೂಡ ರುಬ್ಕೊಂಡಾಗಿದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಗುದಿ ಹಾಕೊಳ್ಳೋದನ್ನ ಮರೆತುಬಿಟ್ಟಿದೆ. ಈಗ ಮೊಟ್ಟೆ ಗುದಿನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಗುದಿ, ಲಿವರು, ಗುಂಡ್ಗಾಯಿ ಇದೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಕುದಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಹಾಗೆ ಬೇಯಿಸ್ಕೊಳ್ತೀನಿ. ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ಒಲೆ ಮೇಲೆ ಆದಷ್ಟು ಈಗ ತಿರ್ಕೋಬೇಕು. ಗಂಟು ಏನೇ ಇತ್ತು ಅಂದರೆ ಹೀಗೆ ಹೊಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ತಿರ್ಕೋಬೇಕು. ಒಲೆ ಮೇಲೆ ತಿರ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಜಾಸ್ತಿ ಮಾಡ್ತಿದ್ರಿಂದ ಕೆಳಗಡೆ ಇಟ್ಕೊಂಡು ತಿರ್ಕೋಬೋದು. ನಾನಿಲ್ಲಿ 1 ಚಮಚಷ್ಟು ತೊಗೊಂಡಿದ್ದೆ, ಅಂದರೆ 2 ಲೋಟದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟನ್ನು. ಹಾಗಾಗಿ ನಾನು ಒಲೆ ಮೇಲೇ ತಿರ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ತಿರ್ಕೋಬೇಕಿದೆ. ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಚೆನ್ನಾಗಿ ಒಲೆ ಮೇಲೇ ತಿರ್ಕೊಳ್ಳೋದ್ರಿಂದ ಹಸಿಟ್ಟು ಥರ ಸಿಗಲ್ಲ, ಬಾಯಿಗೆಲ್ಲೂ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ. ಎಷ್ಟಾಗುತ್ತೆ ಸಾಧ್ಯವಾದಷ್ಟು ಹೀಗೆ ಚೆನ್ನಾಗಿ ಗಂಟು ಹೊಡ್ಕೋಬೇಕು. ಮುದ್ದೆ ಬೆಂದಿದೆ, ಈ ರೀತಿ ತಿರ್ಕೋಬೇಕು. ಶಾವಿಗೆಗೆ ಹಿಟ್ಟು ಬೆಂದಿದೆ, ಈ ರೀತಿ ನಿಧಾನಕ್ಕೆ ಗಂಟನ್ನ ಹೊಡ್ಕೊಂಡು ತಿರ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಗಂಟನ್ನ ಹೊಡ್ಕೋಬೇಕು. ಸ್ಟವ್ ಮೇಲೆ ಎಷ್ಟಾಗುತ್ತೆ ಅಷ್ಟು ತಿರ್ಕೊಂಡೆ, ಉಳಿದಿದ್ದನ್ನ ಕೆಳಗಡೆ ನೆಲದ ಮೇಲೆ ಇಟ್ಕೊಂಡು ತಿರ್ಕೊಂಡೆ. ಹಿಟ್ಟು ನೋಡಿ ಮತ್ತೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡಿ ಮುದ್ದೆ ಕರೆಕ್ಟಾಗಿ ಆಗಿದೆ. ಶಾವಿಗೆ ಮಾಡೋಕ್ಕೆ ಮುದ್ದೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಈಗ ಮುಚ್ಚಳ ಮುಚ್ಚಿ ಸ್ಟವ್ನ ಹಚ್ಚಿ
ಒಂದು 2 ನಿಮಿಷ ಹಾಗೇ ಬೇಗ ಬಿಡಬೇಕು. ಹಿಟ್ಟನ್ನ ಹಳ್ಳಕ್ಕೆ ಇಡಬೇಕಾಗುತ್ತೆ. ಈಗ ಕಾಯಿ ಕೂಡ ರುಬ್ಕೊಂಡಾಯಿತು. ಈಗ ಕರಗಿಸ್ಕೊಂಡಂಥ ಬೆಲ್ಲನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರುಚಿ ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ. ನಿಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಬೆಲ್ಲ ಸೇರಿಸ್ಕೊಳ್ಳಿ. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗಿರ್ಬೇಕು, ಈ ರೀತಿ ಇಷ್ಟು ತೆಳುವಾಗಿರ್ಬೇಕು. ಇನ್ನೂ ತೀರ ತೆಳುವು ಬರಲ್ಲ, ಇಷ್ಟಿದ್ರೆ ಸಾಕು. ಕಲ್ಲಲ್ಲಿ ರುಬ್ಕೊಂಡೆ ಇನ್ನೂ ಚೆನ್ನಾಗಿ ಬರುತ್ತೆ, ಒಳ್ಳೆ ಬೆಣ್ಣೆ ಥರ ಬರುತ್ತೆ ಮೇಲ್ಗಡೆ. ಮಿಕ್ಸಿಲಿ ರುಬ್ಕೊಳ್ಳೋದ್ರಿಂದ ಈ ರೀತಿ ಬರುತ್ತೆ. ಮುದ್ದೆ ಕೂಡ ರೆಡಿ ಆಯ್ತಲ್ಲ, ಮುದ್ದೆ ತಿರ್ಕೊಂಡು ಶಾವಿಗೆ ಹೊತ್ಕೊಬಿಡೋಣ. ನಾನು ಕೋಳಿ ಸಾಂಬಾರ್ ಜೊತೆ ಮುದ್ದೆ ಮಾಡೋಣ ಅಂದ್ಕೊಂಡೆ. ಅಮ್ಮ ಯಾವಾಗಲೂ ಮುದ್ದೆ ಮಾಡ್ತೀಯ ಕಣವ, ಬೇಡ ಶಾವಿಗೆ ಮಾಡು, ಶಾವಿಗೆ ತಿನ್ನೋಣ ಅಂದರು. ಸರಿ ಅಂತ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಅಂತ ತುಂಬ ಚೆನ್ನಾಗಿ ಬರ್ತಾಯಿದೆ. ಹಿಟ್ಟು ನೋಡಿ, ಹಿಟ್ಟು ತುಂಬ ಚೆನ್ನಾಗಾಗಿದೆ. ನೀಟಾಗಿ ತಿರ್ಕೊಂಬಿಟ್ರೆ ಸಾಕು. ಕೆಳಗಡೆ ಇಟ್ಕೊಂಡು ತಿರ್ಕೊಳ್ಳೋದ್ರಿಂದ ಗಂಟೆಲ್ಲ ನೀಟಾಗಿ ಹೋಗ್ಬಿಡುತ್ತೆ. ಮುದ್ದೆ ಕೂಡ ಚೆನ್ನಾಗಿ ಬಂದಿದೆ. ಇವಾಗ ಬೇಗ ಬೇಗ ಶಾವಿಗೆನ ಹೊತ್ಕೊಬಿಡೋಣ. ಟೈಮ್ ಬೇರೆ ಆಗಿದೆ, ಹೊಟ್ಟೆ ಬೇರೆ ಹಸಿತಾಯಿದೆ. ಬೇಗ ಬೇಗ ಶಾವಿಗೆ ಹೊತ್ಕೊಬಿಡೋಣ. ಶಾವಿಗೆ ರೆಡಿ ಆಗ್ತಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಶಾವಿಗೆ ಬಂತು. ಉದ್ದ ಬರಬೇಕು. ಶಾವಿಗೆ ಕೂಡ ರೆಡಿ ಆಗ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತೈತೆ ಶಾವಿಗೆ. ಸೂಪರ್ ಶಾವಿಗೆ. ನೀವು ಕೂಡ ಈ ರೀತಿ ಶಾವಿಗೆನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಶಾವಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿದೆ. ಈ ಶಾವಿಗೆನ ನಾಟಿ ಕೋಳಿ ಸಾಂಬಾರು ಜೊತೆ ಮತ್ತು ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರು ಜೊತೆ ಕೂಡ ಮಾಡ್ಕೊಂಡು ತಿನ್ಬೋದು. ಅದ್ರ ಜೊತೆ ಚಿಲ್ಕವರೆಕಾಳು ಸಾಂಬಾರು ಬರುತ್ತಲ್ವ, ಅದ್ರ ಜೊತೆನೂ ಕೂಡ ಇದು ತಿನ್ಬೋದು. ಮತ್ತು ಕಾಯಲ್ ಜೊತೆ ಕೂಡ ತಿನ್ಬೋದು. ಮಟನ್ ಸಾಂಬಾರು ಜೊತೆ ಅಷ್ಟು ಚೆನ್ನಾಗಿರಲ್ಲ. ನಾನು ಹೇಳಿದ್ನಲ್ಲ, ನಾಟಿ ಕೋಳಿ ಸಾಂಬಾರು, ಮೊಟ್ಟೆ ಕೋಳಿ ಸಾಂಬಾರು, ಚಿಲ್ಕವರೆಕಾಳು ಸಾಂಬಾರು ಮತ್ತು ಕಾಯಲ್ ಜೊತೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಓಕೆನಾ? ನೋಡಿ, ಕಾಯಲ್ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಯಲ್ ಕೂಡ ರೆಡಿಯಾಗಿದೆ. ಕಲ್ಲಲ್ಲಿ ರುಬ್ಬಿದ್ರಂತೂ ಒಳಕಲ್ಲಲ್ಲಿ ಇನ್ನೂ ಚೆನ್ನಾಗಿ ಬಂದಿರುತ್ತೆ. ಸೂಪರಾಗಿದೆ. ಕಾಯಲ್ಲು, ಶಾವಿಗೆ, ಚಿಕನ್ ಸಾಂಬಾರು ಸೂಪರಾಗಿದೆ. ಸ್ವಲ್ಪ ಸ್ವೀಟು ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಬೆಲ್ಲನ ಸಣ್ಣಗೆ ಜಜ್ಜಾಕೊಂಡಿದ್ದೆ. ಶಾವಿಗೆ ರೆಡಿ ಆಯಿತು. ಈಗ ಹಾಕ್ಕೊಂಡು ಕಾಯಲ್ಲಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ. ಹೆಂಗಿದೆ ಗೊತ್ತಾ ಕಾಯಲ್ಲಿ ಗೊತ್ತು. ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ವಿ, ಬಟ್ ಯಾರು ಊಟ ಮಾಡ್ತಿಲ್ಲ. ನೀನು ಊಟ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳು, ಆಮೇಲೆ ಜೊತೆಗೆ ಊಟ ಮಾಡೋಣ ಅಂತ ಎಲ್ಲ ಕಾಯ್ಕೊಂಡು ಕೂತಿದ್ದಾರೆ. ನೋಡಿ, ಎಲ್ಲ ಊಟ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಟೇಸ್ಟ್ ಮಾಡಿ ಹೇಳಿದ್ಮೇಲೆ ಅವ್ರು ಹೇಳ್ತಾರಂತೆ. ಸೂಪರಾಗಿದೆ, ಸಾಕತ್ತಾಗಿದೆ. ಸೂಪರ್ ಸೂಪರ್ ಸೂಪರ್. ಈಗ ಚಿಕನ್ ಸಾರು ಜೊತೆ ಟ್ರೈ ಮಾಡ್ತೀನಿ. ಸಾಂಬಾರು ಕೂಡ ಘಮ 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 ಅಂತ ಇದೆ. ಆಹಾ, ಸ್ಮೆಲ್ ಅಂತೂ ಸೂಪರ್. ಇದನ್ನು ತಿಂದುಬಿಟ್ರೆ ನೀವು ನಾಟಿ ಕೋಳಿ ತಿನ್ನೋದನ್ನೇ ಬಿಟ್ಬಿಡ್ತೀರ, ಅಷ್ಟು ಚೆನ್ನಾಗೈತೆ. ಸೂಪರಾಗಿದೆ. ತಿಂದು ಹೇಗಿದೆ ಅಂತ ಹೇಳ್ತೀನಿ. ಫಸ್ಟು ಬಡಿಸ್ಕೊತೀನಿ. ನಾನು ಹೇಳೋದಕ್ಕಿಂತ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ಈ ಸಾಂಬಾರು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿರೋಂಥ ಶಾವಿಗೆ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಈಗ ತಿಂದು ಟೇಸ್ಟ್ ಮಾಡ್ತೀನಿ ನೋಡಿ, ಸೂಪರಾಗಿದೆ. ಮುಟ್ಟಕ್ಕಾಯ್ತಿಲ್ಲ, ಬಿಸಿ ಬಿಸಿ ಇದೆ. ಸೂಪರ್ ಸೂಪರ್ ಸೂಪರ್. ಸಾಂಬಾರಂತೂ ಸಖತ್ತಾಗಿದೆ. ಸಾಂಬಾರಿಗೂ ಶಾವಿಗೆಗೂ ಕಾಂಬಿನೇಷನ್ ಸೂಪರಾಗಿದೆ. ನೀವೊಂದ್ಸತಿ ಟ್ರೈ ಮಾಡಿ.
ಈ ವಿಡಿಯೋ ನೋಡೋಕ್ಕೂ ಮುಂಚೆ ಪೃಥ್ವೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.